ಸೂರ್ಯ ಹುಟ್ಟುವಾಗ ಬಣ್ಣನ ಮೈ ತುಂಬಿಕೊಂಡು ಕಣ್ಣಿಗೆ ಹಬ್ಬದ ತರ ಬರ್ತಾನೆ. ಬರ್ತಾ ಬರ್ತಾ ಅವನ್ ಪ್ರಕಾಶಮಾನಕ್ಕೆ ಅವನ್ ಯಾಕಾದ್ರೂ ಬಂದಪ್ಪ ಅಂತ ಅನ್ಕೋತೀವಿ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ಕೆಲ್ಸ ಮುಗೀತು ಅಂತ ವಾಪಸ್ ಹೊರಟೋಗ್ತಾನೆ. ಹಾಗೆ ಈ ಸಮುದ್ರ, ಸೂರ್ಯ ಒಬ್ರಿಗೊಬ್ರು ಏನೋ ಮಾತಾಡ್ಕೋತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಆದ್ರೆ ಅವರಿಬ್ರು ಮಧ್ಯೆ ಇರೋ ಅಂತರ ಎಷ್ಟು ಅಂತ ಯಾರಿಗೂ ಗೊತ್ತಿರಲ್ಲ. ಈ ಅಲೆಗಳನ್ನ ನೋಡಿ, ಏನೋ ಹೇಳ್ಬೇಕು ಅಂತ ರಭಸದಲ್ಲಿ ದಡಕ್ ಬರುತ್ತೆ. ಆದ್ರೆ ಅಷ್ಟೇ ವೇಗವಾಗಿ ವಾಪಸ್ ಹೊರಟೋಗುತ್ತೆ. ಈ ಅಲೆಗಳು ನಮ್ಮ ಮನ್ಸಿದ್ದ ಹಾಗೆ, ಏನೋ ಹೇಳ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಏನು ಹೇಳ್ದೆ ಹಿಂದಕ್ಕೆ ಹೊರಟೋಗುತ್ತೆ. ಪರವಾಗಿಲ್ಲಪ್ಪ, ಪ್ರಕೃತಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸಿಂಗಾರಿ. ನಾನು ಪ್ರಕೃತಿ ಜೊತೆಗೆ ಬೆಳೆದವಳು ಚಿಕ್ಕ ಯಜಮಾನ್ರೆ. ಪ್ರತಿ ದಿವಸ ಅದ್ರ ಜೊತೆ ಒಡನಾಟನ ಇಟ್ಕೊಂಡಿರೋಳು. ಚಿಕ್ಕ ಯಜಮಾನ್ರೆ, ನೀವು ಅವತ್ತೊಂದು ದಿವಸ ಒಂದು ಮಾತು ಹೇಳಿದ್ರಿ, ನೆನಪಿದ್ಯಾ? ನಿಮ್ಮ ತಂಗಿದಿರಿಗೆ ಮದುವೆ ಮಾಡೋಷ್ಟರಲ್ಲಿ ನೀವು ಮುದುಕಿ ಆಗೋಗಿರ್ತೀರಾ ಅಂತ ಹೇಳಿದ್ರಿ. ಅದಕ್ಕೆ ಉತ್ತರನ ಈಗ ಹೇಳ್ತೀನಿ ಕೇಳಿ. ನಾನು ಎಲ್ರ ಹಾಗೆ ವಯಸ್ಸಿನಲ್ಲೇ ಮದುವೆ ಆಗ್ಬೋದಾಗಿತ್ತು. ಆದರೆ ನನಗೆ, ನನ್ನ ತಂಗಿದಿರ್ಗೆ ತಾಯಿ ಇಲ್ಲ. ನಾನು ತಾಯಿ ಸ್ಥಾನದಲ್ಲಿ ನಿಂತು ಅವ್ರ ಜವಾಬ್ದಾರಿನ ತಗೋಬೇಕಲ್ವಾ? ಅದಕ್ಕೆ ನನ್ನ ಗುರಿಲಿ ನಾನು ಹೆಜ್ಜೆ ಹಾಕ್ತಿದ್ದೀನಿ. ಕುಮಾರಿ ಓದ್ ಮುಗಿಸಿದ ತಕ್ಷಣ ಅವಳಿಗೆ ಒಂದು ಒಳ್ಳೆ ಕೆಲಸನ ಕೊಡಿಸಿ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಸಿದ್ರೆ ನನ್ನ ಅರ್ಧ ಜವಾಬ್ದಾರಿ ಮುಗ್ದಾಗ್ತಿತ್ತು. ಆಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಮದುವೆ ಆಗು ಅಂತ ಹೇಳ್ದಾಗೆಲ್ಲ ನನ್ನ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಮನೆಯವರಲ್ಲೇ ಒಂದಾಗಿ ಬಾಳುವಂತ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೆ. ಯಾಕೆ ಅಂದ್ರೆ ಮದುವೆ ಆಗೋ ಪ್ರತಿ ಒಂದು ಹೆಣ್ಣಿಗೂ ಅವಳದೇ ಆದಂತ ಆಸೆ, ಕನಸುಗಳಿರುತ್ತೆ. ಪ್ರತಿಯೊಂದು ಹೆಣ್ಣಿಗೂ ತಾನ್ ಕೈ ಹಿಡಿಯೋ ಗಂಡು ರಾಜ್ಕುಮಾರನೇ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ. ಅವನನ್ನ ದೇವಸ್ಥಾನದಲ್ಲಿಟ್ಟು ಪೂಜಿಸ್ತಾಳೆ. ಜೀವನ ಪೂರ್ತಿ ಜೊತೆಯಾಗಿ ಕೈ ಹಿಡಿದು ನಡಿಬೇಕು ಅಂತ ಬಯಸ್ತಾಳೆ. ಆದ್ರೆ ನನ್ಗೆ ಆ ಥರ ಯಾವ ಆಸೆ, ಕನಸುಗಳು ಇರಲಿಲ್ಲ. ನನ್ನ ಕಣ್ಮುಂದೆ ಇದ್ದಿದ್ದು ನನ್ನ ತಂಗಿದಿರ್ ಬದುಕು ಮಾತ್ರ. ಒಂದ್ ರೀತಿ ಸಮುದ್ರದ ಕಡೆ ಹರಿಯೋ ನದಿ ತರ. ಆದ್ರೆ ನೀವು ಅಣೆಕಟ್ಟನ್ನು, ಮಾಂಗಲ್ಯನ ಕಟ್ಟಿ ಸಮುದ್ರಕ್ಕೆ ಸೇರೋ ಆಸೆನೆ ಹಾಳು ಮಾಡಿಬಿಟ್ರಿ.
ಅನ್ನೋ ಬಂಧದಲ್ಲಿ ಕಟ್ ಹಾಕ್ಬಿಟ್ರಿ. ಈಗ ನಾನು ಅಣೆಕಟ್ಟನ್ನ ದಾಟೋದಕ್ಕೂ ಆಗದೆ, ಇಲ್ಲಿರೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ.